ಹಾಯ್ ಡಾರ್ಲಿಂಗ್ಸ್, ನೀವೇನಾದ್ರು 10th ಹಾಗೆ ITI ಬೇಸಿಸ್ ಮೇಲೆ ಗೌರ್ಮೆಂಟ್ ಜಾಬ್ಸ್ನ ಹುಡುಕ್ತಿದ್ರೆ ಇದೀಗ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ನಾನ್ ಎಕ್ಸಿಕ್ಯೂಟಿವ್ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ನಿಮಗೆ 200+ ವೇಕೆನ್ಸೀಸ್ ಖಾಲಿ ಇದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಮೇ 21ನೇ ತಾರೀಕಿಂದ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ತಾ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಾವೆಲ್ಲ ವೇಕೆನ್ಸೀಸ್ ಇದೆ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಸ್ಯಾಲ್ರಿ ಎಷ್ಟು ಎಲ್ಲ ನೋಡೋದಾದರೆ, ಮೊದಲನೇದಾಗಿ ಆಪ್ರೇಟರ್ನ ಗ್ರೇಡ್ 3 ವೇಕೆನ್ಸಿ ಇದಾಗಿದ್ದು ಮಿನಿಮಮ್ ಸ್ಯಾಲ್ರಿ ಬಂದು 29,500 ರೂಪಾಯಿಂದ ಹಿಡಿದು 70,000ವರೆಗೆ ಇರುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮಿನಿಮಮ್ ಸ್ಯಾಲ್ರಿ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಡಿಪೆಂಡಿಂಗ್ ಆನ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಆಧಾರದ ಮೇಲೆ ನಿಮಗೆ ಸ್ಯಾಲ್ರಿ ಜಾಸ್ತಿ ಅನ್ನೋದಿರುತ್ತೆ. ಇದರಲ್ಲಿ ನಿಮಗೆ ಒಟ್ಟು 2 ವೇಕೆನ್ಸೀಸ್ ಖಾಲಿ ಇದ್ದು ಇದಕ್ಕೆ ನೀವು 10th ವಿತ್ ITI ಮಾಡಿದರೆ ಸಾಕು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 35 ಆಗಿದ್ದು ಇದಕ್ಕೆ ಬಂದು 2 years ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಇನ್ನು ಮೈನಿಂಗ್ ಮೇಟ್ನ ಗ್ರೇಡ್ 3 ವೇಕೆನ್ಸಿ ಇದಕ್ಕೂ ಕೂಡ ಸೇಮ್ ಸ್ಯಾಲ್ರಿ ಮತ್ತು 21 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಮ್ಯಾಕ್ಸಿಮಮ್ 35 years ಮತ್ತು 2 years ಇದಕ್ಕೂ ಕೂಡ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಇದಕ್ಕೆ ಬಂದು 10th ವಿತ್ ಮೈನಿಂಗ್ ಮೇಟ್ನ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಜೂನಿಯರ್ ಫಾರಮ್ಯಾನ್ ವೇಕೆನ್ಸಿ ಬಂದು ಇದು ಮೈನಿಂಗ್ ಇದರಲ್ಲಿ ಇದ್ದು ಒಟ್ಟು 8 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಇದಕ್ಕೆ ಮಿನಿಮಮ್ ಸ್ಯಾಲ್ರಿನ ಬಂದು 36,000ದಿಂದ ಶುರುವಾಗಿತ್ತು. ಇದಕ್ಕೆ ಮಸ್ಟ್ ಡಿಪ್ಲೊಮಾ ಇನ್ ಮೈನಿಂಗ್ ಅಥವಾ ಮೈನಿಂಗ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಮ್ಯಾಕ್ಸಿಮಮ್ 40 years ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 2 years ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ಜೂನಿಯರ್ ಫಾರ್ಮ್ಯಾನ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 3 years ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದು ಇದಕ್ಕೂ ಕೂಡ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಿ ಏಜ್ ಲಿಮಿಟ್ ಇರುತ್ತೆ. ಇನ್ನು ಸಪೋರ್ಟೆಡ್ ಆಪ್ರೇಟರ್ನ ಒಟ್ಟು 55 ವೇಕೆನ್ಸೀಸ್ ಖಾಲಿ ಇದ್ದು ಇದಕ್ಕೆ ಬಂದು 10th ವಿತ್ ITI ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮ್ಯಾಕ್ಸಿಮಮ್ ಏಜ್ 27 ಆಗಿದ್ದು ಇದಕ್ಕೆ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಇದಕ್ಕೆ ಬಂದು ನೀವು 18 monthsವರೆಗೂ ಟ್ರೈನಿಂಗ್ ತೊಗೋಬೇಕಾಗುತ್ತೆ. ನಿಮಗೆ ಟ್ರೈನಿಂಗಲ್ಲಿ ಸ್ಯಾಲ್ರಿ ಎಷ್ಟು ನೀಡ್ತಾರೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಆಪ್ರೇಟರ್ನ ಗ್ರೇಡ್ 2 ಇದಕ್ಕೆ ಬಂದು 29,000 ಒಟ್ಟು 54 ವೇಕೆನ್ಸೀಸ್ ಮತ್ತು ಇದಕ್ಕೂ ಕೂಡ 10th ಹಾಗೆ ITI ಮಿನಿಮಮ್ ಸ್ಯಾಲ್ರಿ ಬಂದು 29,000 2 years ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇನ್ನು ಫಿಟ್ಟರ್ನ ಇದಕ್ಕೆ 12 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು 10th ವಿತ್ ITI ಮತ್ತು ಇದಕ್ಕೂ ಕೂಡ ಟ್ರೈನಿಂಗನೇ ಇರುತ್ತೆ, ಯಾವುದೇ ಎಕ್ಸ್ಪೀರಿಯೆನ್ಸ್ ಅಗತ್ಯ ಇರೋದಿಲ್ಲ. ಟೆಕ್ನಿಕಲ್ ಫಿಟ್ಟರ್ನ ಇದು ಒಟ್ಟು 33 ವೇಕೆನ್ಸೀಸ್ ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದು 35 ಆಗಿದ್ದು 10th ಅಥವಾ ITI ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 29,000 ಮಿನಿಮಮ್ ಸ್ಯಾಲ್ರಿ. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ 35 ವೇಕೆನ್ಸೀಸ್ ಖಾಲಿ ಇದ್ದು 10th ವಿತ್ ITI ಮುಗಿಸಿರೋಂಥವ್ರು ಮತ್ತು ಮ್ಯಾಕ್ಸಿಮಮ್ 27 ಏಜ್ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದೆ. ಇದಕ್ಕೂ ಕೂಡ 18 months ಟ್ರೈನಿಂಗ್ ಇರುತ್ತೆ, ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಗ್ರೇಡ್ 3ಯ 35 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಇದಕ್ಕೂ ಕೂಡ 10th ವಿತ್ ITI ಮುಗಿಸಿರೋವಂಥವ್ರು ಮ್ಯಾಕ್ಸಿಮಮ್ 35 years ಅಂಡರಲ್ಲಿ ಇರೋವಂಥವ್ರು ಎಲ್ಲ ಕೂಡ ಅಪ್ಲೈ ಮಾಡ್ಬೋದಾಯಿತು. 2 years ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಲ್ಯಾಬ್ರೇಟ್ರಿಯ 6 ವೇಕೆನ್ಸೀಸ್ ಖಾಲಿ ಇದ್ದು BSc ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮ್ಯಾಕ್ಸಿಮಮ್ 27 years ಒಳಗಡೆ ಇರೋವಂಥವ್ರು 18 months ಟ್ರೈನಿಂಗ್ ಇರುತ್ತೆ ನಿಮಗೆ ಮತ್ತು ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಸೂಪರಿಂಟೆಂಡೆಂಟ್ನ ಇಂಟ್ರೂಮೆಂಟೇಷನ್ ಮತ್ತು ಇಂಟ್ರೂಮೆಂಟ್ ಮೆಕ್ಯಾನಿಕ್ನ 10 ವೇಕೆನ್ಸೀಸ್ ಖಾಲಿ ಇದು ಇದಕ್ಕೂ ಕೂಡ 10th ವಿತ್ ITI ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಮ್ಯಾಕ್ಸಿಮಮ್ 27 years 12 months ನಿಮಗೆ ಟ್ರೈನಿಂಗ್ ಇರುತ್ತೆ, ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಗ್ರೇಡ್ 3ಯ ವೇಕೆನ್ಸೀಸ್ 10 ಹುದ್ದೆಗಳು ಖಾಲಿ ಇದ್ದು 10th ವಿತ್ ITI ಮ್ಯಾಕ್ಸಿಮಮ್ 35 years ಒಳಗಡೆ ಇರೋವಂಥವ್ರು 2 years ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದನ್ನು ಬಿಟ್ಟು ನಿಮಗೆ ಯಾರೆಲ್ಲ PWBD ಕ್ಯಾಟಗರಿ ಇದ್ದರೂ ಅವರಿಗೆ 20 ವೇಕೆನ್ಸಿ ಸಪ್ರೇಟಾಗಿ ರಿಸರ್ವೇಷನ್ ಮಾಡಲಾಗಿರುತ್ತೆ. ಮತ್ತು ಸರ್ವಿಸ್ ಮ್ಯಾನ್ಗಳಿಗೆ ಹಾರಿಜಾಂಟಲ್ ರಿಸರ್ವೇಷನ್ನಲ್ಲಿ ಅವರಿಗೆ 38 ವೇಕೆನ್ಸೀಸ್ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ಇದರಲ್ಲಿ ಮೇನ್ ಫೋಕಸ್ ಮಾಡಬೇಕಾದ್ರೆ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ITI ಡಿಪ್ಲೊಮೊ BSc ಇನ್ ಬ್ರಾಂಚ್ ಮುಗಿಸಿರೋವಂಥವ್ರು ಮತ್ತು ಡಿಪ್ಲೊಮೊ ಮಾಡಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಹೆಚ್ಚಾಗಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಗತ್ಯ ಇರೋದಿಲ್ಲ. ಇನ್ನು ಯಾರೆಲ್ಲ ಇಂಟ್ರೂಮೆಂಟೇಷನ್ ಮತ್ತು ಇಂಟ್ರೂಮೆಂಟ್ ಮೆಕ್ಯಾನಿಕಲ್ ಮುಗಿಸಿದ್ರೆ ಅವರಿಗೆ 12 months ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ 12,000 ಮಾತ್ರ ಸ್ಯಾಲ್ರಿ ಇರುತ್ತೆ. ಅದಾದಮೇಲೆ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಯಾರೆಲ್ಲ
ಸ್ಟೂಡೆಂಟ್ ಮತ್ತು ಆಪ್ರೇಟಿಂಗ್ ಟ್ರೈನಿಂಗ್ನಲ್ಲಿ ಇದ್ದೀರೋ ಅವ್ರಿಗೆ 18 ಮಂತ್ಸ್ ಟ್ರೈನಿಂಗಲ್ಲಿ 15,000 ಮಾತ್ರ ಕೊಡ್ತಾರೆ ನಿಮ್ಮ ಸ್ಯಾಲ್ರಿಗೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಇದು 120 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. 100 ಮಲ್ಟಿಪಲ್ ಚಾಯ್ಸ್ನ ಕ್ವಶನ್ ನೀಡಲಾಗ್ತಿದ್ದು ನಿಮಗೆ ಇಂಗ್ಲೀಷ್ ನಾಲೆಜ್ ಮತ್ತು ಕಾಂಪಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಕ್ವಶನ್ಸ್ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರೋದನ್ನ ಜಸ್ಟ್ ಟಿಕಿಂಗ್ ಇರುತ್ತೆ ಅಷ್ಟೇ. ಅದನ್ನು ನೀವು 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ನೀವು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ನ ಪಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಮೆಡಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡಲಾಗುತ್ತೆ ಮತ್ತು ನಿಮಗೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಪ್ಲೇಸ್ಮೆಂಟ್ ಕೂಡ ಇರುತ್ತೆ. ಹಾಗೆ PWBDಗೆ ಕೂಡ ಅವ್ರಿಗೂ ಕೂಡ ಎಕ್ಸಾಮನ್ನು ಅಲಾಟ್ ಮಾಡಲಾಗುತ್ತೆ. ಅವರು ಕೂಡ ಮಿನಿಮಮ್ ಮಾರ್ಕ್ಸ್ನ ತೊಗೋಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಫೀಸು 100 ರೂಪೀಸ್ ಬಂದು OBC ಜನರಲ್ EWS ಇರೋವಂಥವ್ರಿಗೆ ಪೇ ಮಾಡಬೇಕಾಗಿದ್ದು 100 ರೂಪೀಸ್ ಮಾತ್ರ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದೆ. ಇನ್ನು ಯಾರೆಲ್ಲ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಲ್ಯಾಂಡ್ ಹೌಸ್ ಸ್ಟ್ಯಾಂಡರ್ಡ್ ಮತ್ತು ಇಂಟರ್ನಲ್ ಕ್ಯಾಂಡಿಡೇಟ್ ಇದ್ದರೆ ಅವ್ರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ್ರು UPI ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇವೆಲ್ಲ ಮೂಲಕ ಕೂಡ ಪೇ ಮಾಡ್ಬೋದಾಗಿದ್ದು ಒನ್ಸ್ ನೀವು ಪೇ ಮಾಡಿದಾದ್ಮೇಲೆ ಬರುವಂಥ ಫೀಸ್ ರೆಸಿಪ್ಟನ್ನ ನೀವು ತೊಗೊಂಡು ಇಟ್ಕೋಬೇಕಾಗಿರುತ್ತೆ. ಇನ್ನು ಪೇ ಮಾಡೋವಂಥವ್ರು www.nlaco.india.com ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಕೆರಿಯರ್ಸ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ. ಅದು ಕರೆಂಟ್ ಓಪನಿಂಗ್ಸ್ ಅಂತ ಅಲ್ಲಿ ಕ್ಲಿಕ್ ಆಗುತ್ತೆ. ನಾನ್ ಎಕ್ಸಿಕ್ಯೂಟಿವ್ ಪರ್ಸನಲ್ MR ಆ್ಯಂಡ್ ಕಂಪ್ಲೇಸ್ ಈ ಒಂದು ಕಾಣಿಸೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೇಳುವಂಥ ಎಲ್ಲ ಇನ್ಫಾರ್ಮೇಷನ್, ಫೋಟೋಸ್, ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್, ಸಿಗ್ನೇಚರ್ ಇವೆಲ್ಲ ತೊಗೊಂಡು ಅಪ್ಲೋಡನ್ನು ಮಾಡಿ. ಹಾಗೆ ಅಪ್ಲೋಡನ್ನು ಮಾಡಿದಾದ್ಮೇಲೆ ಬರುವಂಥ ಅಪ್ಲಿಕೇಶನ್ನ ಒಂದು ಸಾಫ್ಟ್ ಕಾಪಿ ಕೂಡ ತೊಗೊಂಡು ಇಟ್ಕೊಳ್ಳಿ ನಿಮ್ಮ ರೆಫರೆನ್ಸ್ಗೋಸ್ಕರ. ಇನ್ನು ನೆಕ್ಸ್ಟ್ ಬಂದು ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತಂದರೆ ನಿಮ್ಮ 10th ಸರ್ಟಿಫಿಕೇಟ್, ಮಾರ್ಕ್ ಶೀಟ್, ITI ಆಗಿರ್ಬೋದು ಅಥವಾ ಎನಿ ಅದರ್ ಆಗಿರ್ಬೋದು, ಮತ್ತು ಸರ್ಟಿಫಿಕೇಟ್ಸ್, ಮತ್ತು ನೀವೇನಾದರೂ SC ST ಮತ್ತು OBC ಕ್ಯಾಟಗರಿ ಸೇರಿದಂಥವ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು PWBD ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಮತ್ತು ಎಕ್ಸ್ ಸರ್ವಿಸ್ಮೆನ್ ಇಫ್ ಅಪ್ಲಿಕೇಬಲ್, ಮತ್ತು ವ್ಯಾಲಿಡ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಕಾರ್ಡ್, ಮತ್ತು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್, ಮತ್ತು ವ್ಯಾಲಿಡ್ ಮೈನಿಂಗ್ ಆ್ಯಂಡ್ ಫೋರ್ಮ್ಯಾನ್ ಸರ್ಟಿಫಿಕೇಟ್ ಆ ಒಂದು ಜಾಬ್ಗೆ ಅಪ್ಲೈ ಮಾಡೋವಂಥವ್ರಿಗೆ. ಮತ್ತು ಇನ್ನು ಅದರ್ ರಿಲೇಟೆಡ್ ನಿಮ್ಮದು ಏನು ಸರ್ಟಿಫಿಕೇಟ್ಸ್ ಇದಾವೋ ಅದೆಲ್ಲ ನೀಡಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ನ ಸರ್ಟಿಫಿಕೇಟ್ ಕೂಡ ನೀಡಬೇಕಾಗಿರುತ್ತೆ. ಹಾಗೆ ನಿಮ್ಮ ಸಿಗ್ನೇಚರ್, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇವನ್ನೆಲ್ಲ ನೀವು ನೀಡಬೇಕಾಗಿರುತ್ತೆ. ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಮೇ 21ನೇ ತಾರೀಕು 10 AM ಶುರುವಾಗ್ತಾಯಿದ್ದು ಜೂನ್ 10ನೇ ತಾರೀಕು 11 AM 5:55 ಒಳಗಡೆ ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ ಅಪ್ಲೈ ಮಾಡುವಂಥವ್ರು. ಹಾಗೆ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ನಿಮ್ಮ ಅಪ್ಲಿಕೇಶನ್ನ ಇನ್ಕಂಪ್ಲೀಟ್ ಮಾಡದೆ ಕ್ಲಿಯರಾಗಿ ನೋಡಿಕೊಂಡು ಅಪ್ಲೈಯನ್ನು ಮಾಡಿ. ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋಂಥ ಲೆಫ್ಟ್ ಥಂಬ್ ಇಂಪ್ರೆಷನ್ ಮತ್ತು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್, ಐಡೆಂಟಿ ಪ್ರೂಫ್, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಮತ್ತು ವ್ಯಾಲಿಡ್ ಸರ್ಟಿಫಿಕೇಟ್ಸ್, ಮತ್ತು ಎಕ್ಸ್ಪೀರಿಯನ್ಸ್, ಮತ್ತು ಹೆವಿ ವೆಹಿಕಲ್ದು ಡ್ರೈವಿಂಗ್ ಲೈಸೆನ್ಸ್ ಇವೆಲ್ಲ ನೀಡಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮದು ಸ್ಟ್ಯಾಂಪ್ ಡ್ಯೂಟಿಯ ಒಂದು ಪೇಪರ್ ಕೂಡ ಆ್ಯಡ್ ಆನ್ ಮಾಡಿ ನೀವು ನೀಡಬೇಕಾಗುತ್ತೆ. ಹಾಗೆ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗೆ 7 ಪ್ಲೇಸಸಲ್ಲಿ ಮಾತ್ರ ಅಲೋ ಇದ್ದು ಸ್ಟೇಟ್ಸಲ್ಲಿ ಆಂಧ್ರ ಪ್ರದೇಶ್, ಅಸ್ಸಾಂ, ಮಹಾರಾಷ್ಟ್ರ, ದೆಹಲಿ, ಒಡಿಶಾ, ತಮಿಳುನಾಡು, ವೆಸ್ಟ್ ಬೆಂಗಾಲ್ನಲ್ಲಿ ಇಷ್ಟು ಪ್ಲೇಸಸ್ ಮೇಲೆ ಮಾತ್ರ ನೀವು ಎಕ್ಸಾಮನ್ನು ಬರೀಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಮೇ 21ನೇ ತಾರೀಕಿಂದ ಅಪ್ಲೈ ಮಾಡಿ ಅಂತ ಹೇಳ್ತಾ, ಅಪ್ಲೈ ಮಾಡೋವಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತಾ, ಹಾಗೆ ಈ ಒಂದು ವೇಕೆನ್ಸಿ ಬಗ್ಗೆ ನಿಮ್ಗೆ ಏನೋ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ಹುದ್ದೆಗಳ ಹುಡುಕ್ತಿದ್ರು ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಧನ್ಯವಾದಗಳು.